ಹಾಂ ಮಕ್ಕಳೇ, ಈಗ ನಾವು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ಡೈರೆಕ್ಟ್ಲಿ ದ ಹೌ ಟು ಚೇಂಜ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಅಂತ ನಾವು ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಬಿಫೋರು ಇನ್ನೂ ಒಂದು ಏನಪ್ಪ ಅಂತಂದರೆ, ಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟರಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದ್ದು, ರಿಪೋರ್ಟೆಡ್ ಸ್ಪೀಚಲ್ಲಿ ಈ ದಿಸ್ಸು, ದೀಸು, ಹಿಯರು, ಹ್ಯಾನ್ಸು, ಹಿತರ್, ಹೈದರ್, now, ago, thus, today, tomorrow, yesterday, last week, last year, last month, ಮತ್ತು ದ ಡೇ ಬಿಫೋರ್ ಎಸ್ಟರ್ಡೇ ಅಂತಂದು ಈ ಪದಗಳು ಏನಾದರೂ ರಿಪೋರ್ಟೆಡ್ ಸ್ಪೀಚಲ್ಲಿ ಬಂತು ಅಂತಂದರೆ ಅವುಗಳು ಈ ಫಾರ್ಮನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ತೆಗೆದುಕೊಳ್ತವೆ. ಇದು ಭಾಳ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ನಾವು ಹೆಂಗೆ ಪ್ರೊನೌನ್ಗಳನ್ನು ನಾವು ಚೇಂಜ್ ಮಾಡ್ತೀವಲ್ವ ರಿಪೋರ್ಟೆಡ್ ಸ್ಪೀಚಲ್ಲಿ, ಹಾಗೆಯೇ ಇವುಗಳು ಕೂಡ, ಈ ಟರ್ಮ್ಸ್ಗಳು ಏನಿದಾವಲ್ವ ಇವು ಕೂಡ ಭಾಳ ಇಂಪಾರ್ಟೆಂಟು. ನೋಡ್ರಿ, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ದಿಸ್ ಅಂತ ಇರುತ್ತೆ. ಇವು ಎಲ್ಲ ಇದು ಏನು ಬರ್ದಿದ್ದೇನಲ್ವಾ ಡೈರೆಕ್ಟ್ ಸ್ಪೀಚ್ ಅಂತ, ಇವು ಡೈರೆಕ್ಟ್ ಸ್ಪೀಚಲ್ಲಿ, ಇವು ಇಂಡೈರೆಕ್ಟ್ ಸ್ಪೀಚಲ್ಲಿ ಈ ಬರ್ದಿರ್ತಕ್ಕಂಥದ್ದು. ಈ ನೋಡಿ, ದಿಸ್ ಅಂತ ಇತ್ತು ಅಂದ್ರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಅದು ದ್ಯಾಟ್ ಆಗುತ್ತೆ. ದೀಸ್ ಅಂತ ಇದ್ರೆ ದೋಸ್ ಆಗುತ್ತೆ ರಿಪೋರ್ಟೆಡ್ ಸ್ಪೀಚಲ್ಲಿ, ಸಾರಿ ಇಂಡೈರೆಕ್ಟ್ ಸ್ಪೀಚಲ್ಲಿ. ಹಿಯರ್ ಅಂತ ಇದ್ರೆ ದೇರ್ ಅಂತ ಹೇಳಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಆಗುತ್ತೆ. ಹ್ಯಾನ್ಸ್ ಅಂತ ಇದ್ರೆ ಟೆನ್ಸ್ ಅಂತ ಹೇಳಿ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ ಮಕ್ಕಳೇ. ಹೈದರ್ ಅಂತ ಇದ್ರೆ ನೆಕ್ಸ್ಟ್ ತಿತರ್ ಅಂತ ಹೇಳಿ ನಾವೇನು ಬರಿಬೇಕಾಗುತ್ತೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಬರಿಬೇಕು. ನೌ, ಇನ್ಸ್ಟೆಡ್ ಆಫ್ ನೌ ವಿ ಹ್ಯಾವ್ ಟು ರೈಟ್ ಆರ್ ವಿ ಯೂಸ್ ಟು ರೈಟ್ than in indirect speech. Ago, if it is in a reported speech of a director, that should be changed into before. Instead of ago ಏನು ಬರಿಬೇಕು, ಬಿಫೋರ್ ಅಂತ ಹೇಳಿ ಬರಿಬೇಕು. THUS thus ಅಂತ ಡೈರೆಕ್ಟ್ ಸ್ಪೀಚಲ್ಲಿ ಇದ್ದರೆ that should be changed into so. And today ಇತ್ತು ಅಂತಂದರೆ that should be changed into that day. If it is tomorrow in a direct speech, that should be changed into next day, the following day, or following day or previous day. This should be changed in indirect speech. If it is yesterday, that should be changed into previous day. Okay, in indirect speech. Remember that one. What I am telling, if it is in direct speech, that should be changed into when we are changing into indirect speech, these things are going to take place instead of these things. Instead of these terms are going to use in indirect speech. Remember this thing, my dear children. Before going to examples of in all the tenses, we have understood these are the things. I am going to rub it this and you just make it notes. Okay, while watching the video, make it notes and remember them and again and again drill them. Then definitely you will get good marks. I hope. May God bless you children for your coming exams. Okay, ಇಲ್ಲಿ ನಾವು ಒಂದು ಎಕ್ಸಾಂಪಲನ್ನು ನಾನು ಫಸ್ಟ್ಗೆ ಬರೀತೀನಿ. ಏನಪ್ಪ ಅಂತಂದರೆ ಮಕ್ಕಳೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೈರೆಕ್ಟ್ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಏನು ಮಾಡ್ತೀನಿ, ಮೋಹನ್ said, ಕಾಮ ಇರುತ್ತೆ, ನಂತರದಲ್ಲಿ I sing a song to for my friends today. I sing a song for my ಫ್ರೆಂಡ್ಸ್ ಟುಡೇ ಅಂತ ಇದೆ. ಇದು ಡಬಲ್ ಇನ್ವರ್ಟೆಡ್ ಕಾಮ ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಬರಿಬೇಕು ಮಕ್ಕಳೇ ನಾವು. ಹಾಗೇನೆ ಇನ್ನೂ ಒಂದು ರಿಪೋರ್ಟೆಡ್ ಸ್ಪೀಚ್ ಯಾವಾಗಲೂ ಏನು ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಇದು ಒಂದು ನೆನಪಿರಲಿ, ಅದು ಕ್ಯಾಪಿಟಲ್ ಲೆಟರಿಂದನೇ ಸ್ಟಾರ್ಟ್ ಆಗಬೇಕು. ಓಕೆ, ಇನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಚೇಂಜ್. ಓಕೆ, ಸಿ ಹಿಯರ್ ಮೋಹನ್ ಈಸ್ ಅ ಸಬ್ಜೆಕ್ಟ್. ರಿಪೋರ್ಟೆಡ್ ಸ್ಪೀಚ್ ನಮ್ಗೆ ಗೊತ್ತಾಗಿದೆ, ಸೆಡ್ ಅಂತ ಹೇಳಿ.
ನಂತರದಲ್ಲಿ ರಿಪೋರ್ಟರಿಂಗ್ ವರ್ಬ್ ಗೊತ್ತಿದೆ ಸೇಡ್ ಅಂತ ಹೇಳಿ. ಹಾಗಾಗಿ ಇದೇನಾಗುತ್ತೆ ಅಂತ ರೂಲ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡ್ಬೋದು. ರಿಪೋರ್ಟೆಡ್ ಸ್ಪೀಚ್ ಏನಿದೆ, ಐ ಸಿಂಗ್ ಎ ಸಾಂಗ್ ಫಾರ್ ಮೈ ಫ್ರೆಂಡ್ಸ್ ಟುಡೇ ಅಂತ ಇದೆ. ಓಕೆ, ಅಲ್ಲಿ ಟುಡೇ ಅಂತಕ್ಕಂಥ ಟರ್ಮ್ ಬಂದಿದೆ ಮಕ್ಕಳೇ. ಅದು ಟುಡೇ ಇದ್ದದ್ದು ಏನಾಗುತ್ತೆ, ನಾನು ಹೇಳ್ತೀನಿ ಅದನ್ನ ದಾಟ್ ಡೇ ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. ಈಗ ನಾನು ಹೇಳ್ತೀನಿ ಮೋಹನ್ ಸೇಡ್, ಇಲ್ಲಿ ಪರ್ಸನ್ ನೇಮ್ ಕೊಟ್ಬಿಟ್ಟಿದ್ದಾರೆ ಮೋಹನ್ ಸೆಡ್. ಹೌದಾ, ಇಲ್ಲಿ ಕಾಮ ಇದೆ, ಕಾಮ ರಿಮೂವ್ ಮಾಡಬೇಕು. ಹೌದಾ, ಸೊ ಅದು ರಿಮೂವ್ ಮಾಡಿದ್ಮೇಲೆ ಏನು ಬರಿಬೇಕಪ್ಪ ನಾವು ಅಂತಂದ್ರೆ ಕಂಜಂಕ್ಷನ್ ಅಂತ ಹೇಳಿದೆ. ದಟ್ ಕಂಜಂಕ್ಷನ್ ಶುಡ್ ಬಿ ಆಡ್. ಮೋಹನ ಸೆಡ್ ದಾಟ್, ನೋಡ್ರಿ ಎಡಿಷನ್ ಮಾಡಿದ್ವಿ. ನಂತರದಲ್ಲಿ ಇದ್ದದ್ದು ಏನಾಗುತ್ತಪ್ಪ ಅಂತಂದ್ರೆ, ನಾ ಹೇಳಿದೀನಿ ಫಸ್ಟ್ ಪರ್ಸನ್ ಇತ್ತು ಅಂತಂದ್ರೆ ಸಬ್ಜೆಕ್ಟ್ ಟು ಫಸ್ಟ್ ಪರ್ಸನ್, ರಿಪೋರ್ಟರಿಂಗ್ ವರ್ಬ್ ಸಬ್ಜೆಕ್ಟ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಅಂತ ಹೇಳಿದೀನಿ ನಾನು. ಹೌದಾ, ರಿಪೋರ್ಟರಿಂಗ್ ವರ್ಬ್ ಫಸ್ಟ್ ಪರ್ಸನ್ ಇದ್ದು ಅದು ಸಬ್ಜೆಕ್ಟ್ ಆಗಿದ್ರೆ ಅವಾಗ ಏನ್ ಮಾಡಬೇಕು, ಇಲ್ಲಿ ನೋಡಿ ದಟ್ ಈಸ್ ಗೋಯಿಂಗ್ ಟು ಚೇಂಜ್ ಅಂತ ಹೇಳಿದೀನಿ. ಹೌದಾ, ಮೋಹನ್ ಅನ್ನೋ ಏನಿದೆ, ಮೋಹನ್ ಅಂತಕ್ಕಂಥವನು ಹುಡುಗ ಇದ್ದಾನೆ, ಅವನು ಹೇಳಿರ್ತಕ್ಕಂಥದ್ದು. ಹೌದಾ, ಇಲ್ಲಿ ಇದ್ದದ್ದು ಏನಾಗುತ್ತೆ ಮಕ್ಕಳೇ, ಹಿ ಆಗುತ್ತೆ, ಹಿ. ಓಕೆ, ಹಿ. ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತು ಅಂತಂದ್ರೆ ಅದು ಯಾವ ಟೆನ್ಸಿಗೆ ಚೇಂಜ್ ಆಗುತ್ತೆ, ಪಾಸ್ಟ್ ಸಿಂಪಲ್ಗೆ ಚೇಂಜ್ ಆಗುತ್ತೆ. ಪಾಸ್ಟ್ ಸಿಂಪಲ್ ಸಿಂಗ್ದು ಪಾಸ್ಟ್ ಫಾರ್ಮ್ ಏನು, ಸಿಂಗ್, ಸ್ಯಾಂಗ್, ಸಂಗ್. ಓಕೆ, ಸಾರಿ ಏನಪ್ಪ ಅದು, ಸಿಂಗ್ ಸ್ಯಾಂಗ್ ಆಗುತ್ತೆ. ನೋಡಿ ಇದು ಸಿಂಗ್ ಇದ್ದದ್ದು ಏನಾಗುತ್ತೆ ಅಂತಂದ್ರೆ ಸ್ಯಾಂಗ್ ಆಗುತ್ತೆ, SANG ಸ್ಯಾಂಗ್. ಎ ಸಾಂಗ್ ಫಾರ್ ಮಾ ಇದ್ದದ್ದು ಏನಾಗುತ್ತಾ, ಇಲ್ಲಿ ಫಾರ್ಮ್ ಆಫ್ ದಿ ಪ್ರೊನೌನ್ ಮಾ ಇದ್ದದ್ದು ಏನಾಗುತ್ತೆ ಅಂತಂದ್ರೆ ಫಾರ್ ಹಿ ಇದೆ ಅಲ್ವಾ ಇಲ್ಲಿ. ಹೌದಾ, ಫಾರ್ ಮಾ ಇದ್ದದ್ದು ಏನಾಗುತ್ತೆ, ಏನ್ ಚೇಂಜ್ ಆಗುತ್ತಪ್ಪ ಅಂತಂದ್ರೆ ಮಾ ಇದ್ದದ್ದು ಹೀಸ್ ಆಗುತ್ತೆ. ಹೀಸ್ ಫ್ರೆಂಡ್ಸ್. ಟುಡೇ ಇದ್ದದ್ದು ದಾಟ್ ಡೇ ಆಗುತ್ತೆ. ಫುಲ್ ಸ್ಟಾಪ್ ಅನ್ನ ಹಾಕಬೇಕು. ಡಬಲ್ ಇನ್ವರ್ಟೆಡ್ ಕಾಮ ಹಾಕಬಾರ್ದು, ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮನು ಕೂಡ ಹಾಕಬಾರ್ದು. ಇನ್ಡೈರೆಕ್ಟ್ ಬಂದಾಗ ನೀವು ಕಾಮ ಹೋಗುತ್ತೆ, ದಾಟ್ ಕಂಜಂಕ್ಷನ್ ಆಡ್ ಆಗುತ್ತೆ, ಪ್ರೊನೌನ್ಗಳು ಚೇಂಜ್ ಆಗುತ್ತೆ, ಮತ್ತೆ ಅಕಾರ್ಡಿಂಗ್ ಟು ಟೆನ್ಸ್ ಅದ್ರ ಫಾರ್ಮ್ಗಳು ಚೇಂಜ್ ಆಗುತ್ತೆ. ಸ್ಯಾಂಗ್ ಇದ್ದದ್ದು, ಸಾರಿ ನೋಡಿಲ್ಲೇ ಸಿಂಗ್ ಇದ್ದದ್ದು ಸ್ಯಾಂಗ್ ಆಯ್ತು. ಇಲ್ಲಿ ಇದ್ದದ್ದು ಹಿ ಪ್ರೊನೌನ್ ಬಂತು. ಯಾಕಂತಂದ್ರೆ ಪರ್ಸನ್ ಥರ್ಡ್ ಪರ್ಸನ್ ಇದಾನೆ, ಇಲ್ಲಿ ಹೇಳಿರ್ತಕ್ಕಂಥ ಅವನು ಹೇಳಿದಾನೆ ಅಂತ ಹೇಳ್ತಾ ಇದ್ದಾನಲ್ವ, ಹಾಗಾಗಿ ಹಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮಾ ಇದ್ದದ್ದು ಏನಾಗುತ್ತೆ, ಅಕಾರ್ಡಿಂಗ್ ಟು ಹಿ, ಇಲ್ಲಿ ಹಿ ಇತ್ತು ಅಂತಂದ್ರೆ ಇಲ್ಲಿ ಹೀಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಟುಡೇ ಇದ್ದದ್ದು ದಾಟ್ ಡೇ ಆಗುತ್ತೆ. ಇನ್ವರ್ಟೆಡ್ ಕಾಮವನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಫಸ್ಟೇ ರೂಲ್ಸ್ ಹೇಳಿದ್ದೀನಿ. ಓಕೆ, ಸೊ ಹಾಗಾಗಿ ಇದು ದಾಟ್ ಡೇ ಆಗುತ್ತೆ ಮಕ್ಕಳೇ. ಹೀಗೆ ನಾವೇನು ಮಾಡ್ಬೋದು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದದನ್ನ ಸಿಂಪಲ್ ಪಾಸ್ ಅಲ್ಲಿ ಇಂಡೈರೆಕ್ಟ್ ಅಲ್ಲಿ ಬರಿಬೇಕು. ಓಕೆ, ಸೊ ನಂತರದಲ್ಲಿ ಮಕ್ಕಳೇ ಇದೇ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಇದೇ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ತೀನಿ. ಮೋಹನ ಸೆಡ್, ಮೋಹನ ಸೆಡ್. ಅಲ್ಲಿ ನಾನು ಏನ್ ತಗೋತೀನಪ್ಪ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ. ಆಮ್ singing a song for my friends today. ಓಕೆ, ಡಬಲ್ ಇನ್ವರ್ಟೆಡ್ ಕಾಮ ಆರ್ ಸಿಂಗಲ್ ಇನ್ವರ್ಟೆಡ್ ಕಾಮ ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾವು ಬರಿಬೇಕು. ಮಕ್ಕಳಿಗೆ ಗೊತ್ತಾಯ್ತಲ್ಲ, ಇಲ್ಲಿ ಫುಲ್ ಸ್ಟಾಪ್ನು ಇರಬೇಕು, ಕಾಮ ಡಬಲ್ ಇನ್ವರ್ಟೆಡ್ ಕಾಮನು ಇರಬೇಕು. ಬಹಳ ಇಂಪಾರ್ಟೆಂಟ್ ಮಕ್ಕಳೇ ಇದು. ಪಂಚುವೇಶನ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ ಅಂತಂದ್ರೆ ಪಂಚುವೇಶನ್ಸ್ ಆರ್ ಗೋಯಿಂಗ್ ಟು ಪ್ಲೇ ಅ ಗ್ರೇಟ್ ರೋಲ್ ಇನ್ ಲ್ಯಾಂಗ್ವೇಜಸ್, ಇನ್ ಆಲ್ ದ ಲ್ಯಾಂಗ್ವೇಜಸ್, ನಾಟ್ ಓನ್ಲಿ ಇನ್ ಇಂಗ್ಲಿಷ್, ಕನ್ನಡ, ಮೇ ಬಿ ಹಿಂದಿ, ಉರ್ದು, ತಮಿಳ್, ತೆಲುಗು,
Malayalam, in all the languages punctuations are going to play a great role. ಸೊ ಅವು ಸಣ್ಣ ಸಣ್ಣವೇ ವಿಚಾರಗಳು ಸಣ್ಣವೇ ಇರ್ತವೆ, ಆದರೆ ಭಾಳಷ್ಟು ದೊಡ್ಡ ತಪ್ಪುಗಳನ್ನು ನಾವು ಲ್ಯಾಂಗ್ವೇಜಲ್ಲಿ ಮಾಡ್ಬೋದು. ಅವುಗಳನ್ನ ಬಿಟ್ಟು ಹೋಯ್ತು ಅಂತಂದರೆ, ಅವುಗಳನ್ನ ನಾವು ಸರಿಯಾದಂಥ ಪ್ಲೇಸಲ್ಲಿ ಬಳಸಲಿಲ್ಲ ಅಂತಂದರೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಹಾಗೇನೆ. ಸೊ ನಾವು ಇದನ್ನು ಚೇಂಜ್ ಮಾಡೋಣ. ಇದನ್ನು ಎದಕ್ಕೆ ಮಾಡಬೇಕು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಹಾಗಾಗಿ ಇಂಡೈರೆಕ್ಟ್ ಮಾಡುವಾಗ ಎದಕ್ಕೆ ಮಾಡ್ಬೇಕು? ಅದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕು ಮಕ್ಕಳೇ. ನೋಡ್ರಿ, ಈಗ ನಾನು ಮಾಡ್ತೀನಿ. ಮೋಹನ್ ಸೆಡ್, ಕಂಜಂಕ್ಷನ್ ಏನ್ ಬರಬೇಕು? ದಾಟ್ ಬರಬೇಕು. ದಾಟ್. ಓಕೆ. ಆ ಇದ್ದೇನಾಗಬೇಕು? ಹಿ. ಯಾಮ್ ಇದ್ದೇನಾಗಬೇಕು? ಪಾಸ್ಟ್ ಟೆನ್ಸಿಗೆ ಬಂದ್ರೆ ವಾಸ್. ಸಿಂಗಿಂಗ್ ಇದ್ದೇನಾಗಬೇಕು? ಏನಾಗಬೇಕು? ಅದು ಸಿಂಗಿಂಗ್. ಸಿಂಗಿಂಗ್ ಎ ಸಾಂಗ್ ಫಾರ್ ಮೈ ಫ್ರೆಂಡ್ಸ್. ಟುಡೇ ಇದ್ದದ್ದು ಮಾ ಇದ್ದದ್ದು, ಸಾರಿ, ಇಲ್ಲಿ ಮಾ ಇದ್ದದ್ದು ಏನಾಯ್ತು? ಹೀಸ್ ಆಗ್ಬೇಕಲ್ವಾ? ಓಕೆ. ಹೀಸ್ ಫ್ರೆಂಡ್ಸ್ ಡಾಟ್ ಡೇ, ಫುಲ್ ಸ್ಟಾಪ್. ಗೊತ್ತಾಯ್ತಲ್ಲ? ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ರೂಲ್ಸು ಈ ತರ ಇದೆ. ಇನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೇ ಸೆಂಟೆನ್ಸ್ ಅನ್ನ ನಾನು ಎಕ್ಸಾಂಪಲ್ ಬರೀತೀನಿ, ಅದು ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಮೋಹನ್ said, ಕಾಮಾ, ಇಲ್ಲಿ ಕಾಮಾ ಬರುತ್ತೆ. ನೆಕ್ಸ್ಟ್ ಏನು? ಐ ಹ್ಯಾವ್ ಸಂಗ್ ಎ ಸಾಂಗ್. ಥರ್ಡ್ ಪರ್ಸನ್. ಇದು ಏನೋ V3 ಫಾರ್ಮು, ಹೌದಾ? ಇದು V4 ಫಾರ್ಮು, ಇದು V1 ಫಾರ್ಮು, ಇದು V2 ಫಾರ್ಮು. ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ. ಇದು ಇಲ್ಲೇನಿದೆ? ಸಂಗ್ ಅಂತ ಇದೆ ಅಲ್ವಾ? V3 ಫಾರ್ಮ್ ಬರಬೇಕು. ಪರ್ಫೆಕ್ಟ್ ಟೆನ್ಸಿಗೆ ಬಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅನ್ನು ನಾವು ಬರಿಬೇಕಾಗುತ್ತೆ. ಹಾಗಾಗಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಸಿಂಗ್ ಏನಾಗುತ್ತೆ? ಸಂಗ್ ಆಗುತ್ತೆ. ಎ ಸಾಂಗ್ ಫಾರ್ ಮೈ ಫ್ರೆಂಡ್ಸ್ ಟುಡೇ ಅಂತ ಇದೆ. ಡಬಲ್ ಇನ್ವರ್ಟೆಡ್ ಕಾಮಾ, ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮಾ. ಓಕೆ. ಇದನ್ನ ನಾನೇನ್ ಮಾಡ್ತೀನಿ? ಚೇಂಜ್ ಮಾಡ್ತೀನಿ ಇಂಡೈರೆಕ್ಟ್ಗೆ. ಇಂಡೈರೆಕ್ಟ್ ಚೇಂಜ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಇತ್ತು ಅಂತಂದ್ರೆ ಅದನ್ನ ನಾವು ಯಾವುದಕ್ಕೆ ಚೇಂಜ್ ಮಾಡಬೇಕು? ರಿಪೋರ್ಟೆಡ್ ಸ್ಪೀಚು ಪ್ರೆಸೆಂಟ್ ಪರ್ಫೆಕ್ಟ್ ಇತ್ತು ಅಂತಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಪಾಸ್ಟ್ ಪರ್ಫೆಕ್ಟಿನ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ನಮಗೆ ಏನಿರಬೇಕು? ಜ್ಞಾನ ಇರ್ಬೇಕು ಮಕ್ಕಳೇ. ಓಕೆ. ನೋಡಿ, ಇಲ್ಲಿ ಹೇಳ್ತೇನೆ. ಸೆಡ್, ಕಾಮ ರಿಮೂವ್ ಮಾಡಿದ್ವಿ. ಆ ಇದ್ದದ್ದು ಏನಾಗುತ್ತೆ ಇಲ್ಲಿ ಮಕ್ಕಳೇ? ಹಿ ಆಗುತ್ತೆ. ಹ್ಯಾವ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಂದು ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಡ್. ಓಕೆ. ಮತ್ತೆ ಮೇನ್ ವರ್ಬ್ ಏನಾಗುತ್ತೆ? ಅದೇ ಸಂಗೆ ಇರುತ್ತೆ. ಯಾಕಂದ್ರೆ V3 ಫಾರ್ಮ್ ಅನ್ನ ಬರಿಬೇಕು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಹಾಗಾಗಿ ನಾವು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸಂಘ ಬರೆದಿದ್ದೇವೆ. ಎ ಸಾಂಗ್ ಫಾರ್ ಮೈ, ಸಾರಿ, ಇದು ಹೀಸ್ ಫ್ರೆಂಡ್ಸ್ ಆಗ್ಬೇಕು. ಸಾರಿ, ಇದು ಹೀಸ್ ಫ್ರೆಂಡ್ಸ್. ಟುಡೇ ಇದ್ದದ್ದು ದಟ್ ಡೇ, ದಟ್ ಡೇ, ಫುಲ್ ಸ್ಟಾಪ್. ಗೊತ್ತಾಯ್ತಲ್ಲ ಮಕ್ಕಳೇ? ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸಾರಿ, ಇಲ್ಲಿ ಏನು ಬಿಟ್ಟಿದ್ದೀನಿ? ದಾಟ್ ಸೇರಿಸ್ಬೇಕಲ್ವಾ? ಇಲ್ಲಿ ದಾಟ್ ಸೇರಿಸ್ಬೇಕು. ಓಕೆ. ದಾಟ್ ಕಂಜಂಕ್ಷನ್ ಇಸ್ ಕಂಪಲ್ಸರಿ ಫಾರ್ ಇನ್ ಡೈರೆಕ್ಟ್ ಸ್ಪೀಚ್. ಓಕೆ. ಇನ್ನು ಸ್ಪೆಸಿಫಿಕ್ ರೂಲ್ಸ್ ಅಲ್ಲಿ ಕೆಲವೊಂದಿಷ್ಟು ಇದಾವೆ. ಇಫ್ ವೆದರ್ ಚೇಂಜ್ ಮಾಡಬೇಕು, ವೆದರ್ ಆಮೇಲೆ WH ವರ್ಡ್ಸ್ಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸ್ಪೆಸಿಫಿಕ್ ರೂಲ್ಸ್ ಹೇಳುವಾಗ ನಾನು ಅದನ್ನ ಏನು ಮಾಡ್ತೀನಿ ಹೇಳ್ತೀನಿ ನಿಮಗೆ. ಸೊ ಇನ್ನು ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದ್ದಿರ್ತಕ್ಕಂಥ ಸೆಂಟೆನ್ಸ್ ಅನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗ ನೋಡೋಣ, ಇಲ್ಲಿ ಬರೀತೀನಿ ನಾನು. ಮೋಹನ್, ಅದೇ ಸೆಂಟೆನ್ಸ್ ಅನ್ನ ಬರೀತೀನಿ. ಸೆಡ್, ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಾ,
I have been singing a song for my friends ಅಂತ ಬರಿತೀನಿ. ಇಲ್ಲಿ ನಾನು ಫ್ರೆಂಡ್ಸ್ ಅಂತ ಬರೋದು ಫುಲ್ ಸ್ಟಾಪ್ ಕೊಟ್ಬಿಟ್ಟೆ. ದಾಟ್ ಡೇ ಟುಡೇ ಬೇಡ ಅಂತ ನಾನು ಬಿಟ್ಟಿದ್ದೇನೆ ಅದನ್ನೀಗ. ಓಕೆ, ಸೊ ಇದನ್ನ ಹೇಗೆ ಚೇಂಜ್ ಮಾಡೋದು ಅಂತಂದ್ರೆ ನೋಡ್ರಿ, ಇದು ಎದಕ್ಕೆ ಚೇಂಜ್ ಆಗಬೇಕು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಆಗಬೇಕು. ಮೋಹನ್ ಸೆಡ್, ಕಾಮ ತೆಗೆದ್ವಿ, ಇನ್ವರ್ಟೆಡ್ ಕಾಮ ತೆಗೆದು ದ್ಯಾಟ್ ಅನ್ನ ಕಂಜಂಕ್ಷನ್ ಅನ್ನ ಬರಿಬೇಕು. ದ್ಯಾಟ್ ಹಿ, ಇಲ್ಲಿ ನೋಡ್ರಿ, ಇಲ್ಲೇನಾಗಬೇಕು? ಹಿ ಹ್ಯಾವ್ ಇದ್ದದ್ದು ಹಿ ಇದ್ದದ್ದು ಏನಾಗುತ್ತೆ? ಹ್ಯಾಸ್ ಆಗಬೇಕು ಮಕ್ಕಳೇ. ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್ ಫಾರ್ ಹೀಸ್, ಮಾ ಇದ್ದದ್ದು ಏನಾಗಬೇಕು? ಮಾ ಇದ್ದದ್ದು ಹೀಸ್ ಆಗಬೇಕು. ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಮಕ್ಕಳೇ? ಇದು ಏನಪ್ಪಾ ಅಂತಂದ್ರೆ ಈ ರೀತಿ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಿರ್ತಕ್ಕಂಥ ಡೈರೆಕ್ಟ್ ಸ್ಪೀಚ್ಗಳನ್ನ ಪಾಸ್ಟ್ ಟೆನ್ಸ್ಗಳಲ್ಲಿ ಇಂಟರ್ಚೇಂಜ್ ಮಾಡ್ತಕ್ಕಂಥದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ಸೊ ಇನ್ನು ನಂತರದಲ್ಲಿ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ತಿಳಿಸ್ಬೇಕು ಮಕ್ಕಳೇ ನಿಮಗೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದದ್ದನ್ನ ನಾವು ತಿಳ್ಕೊಂಡ್ವಿ, ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇದ್ದು ತಿಳ್ಕೊಂಡ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದನ್ನ ತಿಳ್ಕೊಂಡ್ವಿ, ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದದ್ದನ್ನ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಸಪೋಸ್ ರಿಪೋರ್ಟೆಡ್ ಸ್ಪೀಚು ಏನಾದರೂ ಸಿಂಪಲ್ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ, ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಅದು ಹೇಗೆ ಚೇಂಜ್ ಆಗುತ್ತೆ? ಅದು ನಾವು ಹೇಗೆ ಚೇಂಜ್ ಮಾಡಬೇಕು? ಇಫ್ reported speech, if it is in past tense, simple past tense, how it is going to change? ಓಕೆ, ನೋಡೋಣ ಮಕ್ಕಳೇ. ಎಕ್ಸಾಂಪಲ್ ಅನ್ನು ನೋಡ್ಕೋತಾ ನಾವು ಏನ್ ಮಾಡೋಣ ಅಂತಂದ್ರೆ, ನಾನು ಬರಿತೀನಿ ಇಲ್ಲಿ ಪಾಸ್ಟ್ ಪಿ ಎಸ್ ಅಂತಂದ್ರೆ ಸಿಂಪಲ್ ಅಂತ ಬರಿತೀನಿ ನಾನು ಇಲ್ಲಿ. ಪಾಸ್ಟ್ ಸಿಂಪಲ್. ಓಕೆ, ಪಾಸ್ಟ್ ಸಿ ಅಂತ ಪಿ ಸಿ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಓಕೆ, ಇನ್ನು ನಂತರದಲ್ಲಿ ಪಾಸ್ಟ್ ಪಿ ಪಿ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಂತ. ಓಕೆ ಮಕ್ಕಳೇ, ಈಗ ನೋಡೋಣ. ಇಲ್ಲಿ ನೋಡಿ, ಸಿಂಪಲ್ ಪಾಸ್ಟ್ ಅನ್ನು ಇದ್ದಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅನ್ನು ನಾನೇನ್ ಮಾಡ್ತೀನಿ ಅಂತಂದ್ರೆ ತೆಗೆದುಕೊಳ್ತೀನಿ. ಓಕೆ, ಸಿಂಪಲ್ ಪಾಸ್ಟ್ ಇದ್ದಿರ್ತಕ್ಕಂಥ ಒಂದು ತಗೊಳ್ತೀನಿ. ರವಿ ಸೆಡ್, ನಾನು ಇಲ್ಲಿ ಬರಿತೀನಿ. ರವಿ ಸೆಡ್, I went to Bangalore yesterday. I went to Bengaluru yesterday ಅಂತ. ಓಕೆ, ಇಲ್ಲಿ ಹೀಗಿದ್ದಾಗ ನಾವು ಏನು ಮಾಡಬೇಕು, ಅದು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ನಾನು ಹೇಳಿದ್ದೀನಿ, ನೋಡಿ ಮಕ್ಕಳೇ, ಇದು ಯಾವುದಿದೆ? ಸಿಂಪಲ್ ಪಾಸ್ಟ್ ಅಲ್ಲಿದೆ, ಪಾಸ್ಟ್ ಸಿಂಪಲ್ ಅಲ್ಲಿದೆ. ಇದನ್ನು ನಾವು ಹೇಗೆ ಚೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ರೂಲ್ಸ್. ನಾನು ನೋಡಿ, ಇದು ಇಂಡೈರೆಕ್ಟ್ ಮಾಡ್ತೀನಿ. ಇದು ಡೈರೆಕ್ಟ್ ಸ್ಪೀಚ್ ಇದೆ. ಡಿ ಅಂದ್ರೆ ಡೈರೆಕ್ಟು, ಐ ಡಿ ಅಂತಂದ್ರೆ ಇಂಡೈರೆಕ್ಟು. ರವಿ ಸೆಡ್ ದಾಟ್, ಇನ್ವರ್ಟೆಡ್ ಕಾಮ ತೆಗಿಬೇಕು. ರವಿ ಐತಿಲ್ಲೇ, ಹಾಗಾಗಿ ಹಿ. ಇಲ್ಲಿ ವೆಂಟ್ ಇದ್ದದ್ದು ಏನಾಗಬೇಕು ಮಕ್ಕಳೇ? ನೋಡಿ, ಇಲ್ಲಿ ಇದು ಯಾವ ಟೆನ್ಸ್ಗೆ ಚೇಂಜ್ ಆಗಬೇಕಪ್ಪ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಯಾವ ಟೆನ್ಸ್ಗೆ ಚೇಂಜ್ ಆಗುತ್ತೆ?
ಸಿಂಪಲ್ ಪಾಸ್ಟ್ ಇದ್ದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಏನಾಗುತ್ತಪ್ಪ ಅಂತಂದರೆ ಚೇಂಜ್ ಆಗಬೇಕು. ಓಕೆ, ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗುತ್ತೆ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಪಾಸ್ಟ್ ಪಾಸ್ ಮಾಡಿಸಿ. ನೋಡಿ ಮಕ್ಕಳೇ, ಇದು ಸಿಂಪಲ್ ಪಾಸ್ಟ್ ಇದ್ದದ್ದು ಏನಾಗಬೇಕು ಅಂತ ಹೇಳಿದ್ದೀನಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಆಗಬೇಕು. ರಿಪೋರ್ಟೆಡ್ ಸ್ಪೀಚು ಮಾತ್ರ. ಓಕೆ, ಈ ರಿಪೋರ್ಟರಿಂಗ್ ವರ್ಬ್ ಏನಿರುತ್ತೆ ಸೇಮ್ ಇರುತ್ತೆ, ಅದು ಏನು ಚೇಂಜ್ ಆಗೋದಿಲ್ಲ. ಓಕೆ, ರಿಪೋರ್ಟೆಡ್ ಸ್ಪೀಚು ಪಾಸ್ಟ್ ಟೆನ್ಸಲ್ಲಿ ಇದ್ರೆ ಮಾತ್ರ ನಾವೇನು ಮಾಡ್ಬೋದು, ರಿಪೋರ್ಟರಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇದ್ರೆ ಮಾತ್ರನೇ ರಿಪೋರ್ಟೆಡ್ ಸ್ಪೀಚನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಐತಿ, ಇಲ್ಲ ಅಂತಂದ್ರೆ ಇಲ್ಲ. ಓಕೆ, ಸೊ ಹಿಯರ್ ದಟ್ ಕಂಜಂಕ್ಷನ್ ಅನ್ನು ಬರೆದಿದ್ದೀನಿ, ಬರೆದಿದ್ದೀನಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಂದು ಹ್ಯಾಡ್. ಓಕೆ, ಹ್ಯಾಡ್ ಇದ್ದಿದ್ದು ಇದು ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರುತ್ತೆ. ಇದು ವೆಂಟ್ ಇದ್ದದ್ದು ಏನಾಗುತ್ತೆ ನೋಡ್ರಿ, ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನ ನಾವು ಬರಿಬೇಕು. ಈಗ ಇದು ಯಾವ ವರ್ಬ್, ಇದು ನಾವು ವರ್ಬ್ಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ವಿಧಗಳನ್ನ ಮಾಡ್ತೀವಿ. ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳಿ, ವೀಕ್ ವರ್ಬ್ಸ್, ಸ್ಟ್ರಾಂಗ್ ವರ್ಬ್ಸ್ ಅಂತ ಹೇಳಿ. ಸೊ ಅಲ್ಲೇ ನಾವು ಬಂದಾಗ ಏನ್ ಮಾಡ್ಬೇಕು ಗೊತ್ತಾಗುತ್ತೆ. ಗೋ ಇದು ಗೋ ಬೇಸ್ ಫಾರ್ಮು, ವೆಂಟ್ ಪಾಸ್ಟ್ ಫಾರ್ಮು, ಗಾನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಓಕೆ, ಇಲ್ಲಿ ಏನ್ ಬರುತ್ತೆ, ವೆಂಟ್ ಇದ್ದದ್ದು ಏನಾಗುತ್ತೆ ಗಾನ್ ಆಗುತ್ತೆ. ಓಕೆ, ಆಯ್ತು, ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ನೀವು ಟೆನ್ಸ್ ಬಗ್ಗೆ ಜ್ಞಾನ ಇದ್ರೆ ಮಾತ್ರ ಇದನ್ನು ಕೂಡ ಏನಾಗುತ್ತೆ, ಟೆನ್ಸ್ ಫಾರ್ಮ್ಗಳ ಬಗ್ಗೆ ನಿಮಗೆ ಜ್ಞಾನ ಇದ್ರೆ ಮಾತ್ರ ಗೊತ್ತಾಗುತ್ತೆ ಮಕ್ಕಳೇ. ಹಾಗಾಗಿ ಟೆನ್ಸ್ಗಳನ್ನು ಕೂಡ ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕು. ಮತ್ತು ಅವುಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಸೆಂಟೆನ್ಸ್ ಫಾರ್ಮೇಷನ್ನು ಕಾಂಪೋ ಇದೇನಪ್ಪ ಅಂತಂದರೆ ಫ್ರೇಮ್ ಮಾಡ್ತಕ್ಕಂಥದ್ದು, ಕ್ವಶನ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ರವಿ ಸೇಡ್ ದಾಟ್ ಹಿ ಹ್ಯಾಡ್ ಗಾನ್ ಟು ಬೆಂಗಳೂರು ಎಸ್ಟರ್ಡೇ ಇದ್ದದ್ದು ದ ಪ್ರೀವಿಯಸ್ ಡೇ ಅಂತ ಬರಿಬೇಕಿಲ್ಲ. ಪ್ರೀವಿಯಸ್ ಡೇ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ಎಸ್ಟರ್ಡೇ ಅಂತ ಇತ್ತು ಅಂದ್ರೆ ಇದು ಟೈಮ್ ಅನ್ನ ಸೂಚಿಸ್ತದಲ್ವಾ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ. ಹಾಗಾಗಿ ಇದು ಪ್ರೀವಿಯಸ್ ಡೇ ಅಂತ ಹೇಳಿ ಇನ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಆಗುತ್ತೆ. ಡೈರೆಕ್ಟ್ ಅಲ್ಲಿ ಎಸ್ಟರ್ಡೇ ಇತ್ತು ಅಂತಂದ್ರೆ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ಎಸ್ಟರ್ಡೇ ಅಂತ ಇತ್ತು ಅಂದ್ರೆ ಇನ್ ಡೈರೆಕ್ಟ್ ಅಲ್ಲಿ ದ ಪ್ರೀವಿಯಸ್ ಡೇ ಅಂತ ಹೇಳಿ ಬರಿಬೇಕಾಗುತ್ತೆ. ಸೊ ಹೀಗೆ ಸಿಂಪಲ್ ಪಾಸ್ಟ್ ಇತ್ತು ಅಂದ್ರೆ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಬರಿಬೇಕು ಮಕ್ಕಳೇ. ಇನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತು ಅಂತಂದ್ರೆ ಅದನ್ನ ಯಾವ ಟೆನ್ಸ್ಗೆ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಇದೇ ಸೆಂಟೆನ್ಸ್ ಅನ್ನ ನಾನೇನ್ ಮಾಡ್ತೀನಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಕನ್ವರ್ಟ್ ಮಾಡ್ತೀನಿ. ರವಿ ಸೆಡ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ I was going. ಗೋ ಇದ್ದದ್ದು ಏನಾಗುತ್ತೆ, ವೆಂಟ್ ಇದ್ದದ್ದು ಏನಾಗುತ್ತೆ, ಗೋ ಆಯ್ತು, ಗೋಯಿಂಗ್ ಆಯ್ತು. ಇದು V4 ಫಾರ್ಮ್ ಅಂತಾರೆ, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತಾರೆ ಇದಕ್ಕೆ. ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು ಥರ್ಡ್ ಫಾರ್ಮು, ಇದು ಫೋರ್ತ್ ಫಾರ್ಮು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಇದು. ಓಕೆ, ಇಲ್ಲಿ ನೋಡ್ರಿ, ಐ ವಾಸ್ ಗೋಯಿಂಗ್ ಟು ಬೆಂಗಳೂರು. ಬೆಂಗಳೂರು ಎಸ್ಟರ್ಡೇ ಡಬಲ್ ಇನ್ವರ್ಟೆಡ್ ಕಾಮ, ಇಲ್ಲಿನೂ ಬಿಟ್ಟಿದ್ದೆ ನಾನು, ಡಬಲ್ ಇನ್ವರ್ಟೆಡ್ ಕಾಮ ಹಾಕಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಆಗುತ್ತೆ ಮಕ್ಕಳೇ, ನೆನಪಿರ್ಲಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಗೆ ಚೇಂಜ್ ಮಾಡೋದು ಅಂತಂದ್ರೆ, ರವಿ ಸೆಡ್ ದಾಟ್ ಕಂಜಂಕ್ಷನ್ ಅನ್ನು ಆ್ಯಡ್ ಮಾಡಿದ್ವಿ, ಆ ಇದ್ದದ್ದು ಏನಾಗುತ್ತೆ, ಹಿ ಆಗುತ್ತೆ. ಓಕೆ, ಅಥವಾ ನಾನು ಇಲ್ಲೇ ನಾನು ರವಿ ಬದಲಿ ಏನಾದ್ರು ನಾನು ಇಲ್ಲೇ ರವಿ ಬದಲಿ ನಾನೇನು ಬರಿತೀನಿ, ರಾಣಿ ಅಂತ ಬರಿತೀನಿ, ರಾಣಿ ಬರದೆ. ಇಲ್ಲಿ ಏನಾಗಬೇಕು, ಇಲ್ಲಿನೂ ಕೂಡ ರಾಣಿ ಅಂತ ಬರಿತೀನಿ. ಓಕೆ, ದಾಟ್ ಇಲ್ಲಿ ಏನಾಗಬೇಕು, ರಾಣಿ ಅಂತ ಬರೆದಿದ್ದೀನಿ, ಸಬ್ಜೆಕ್ಟ್ ಇದೆ. ಇದು ಪ್ರೊನೌನ್ ಏನಾಗುತ್ತೆ, ಪರ್ಸನಲ್ ಪ್ರೊನೌನ್ ಏನಾಗುತ್ತಪ್ಪ ಅಂತಂದ್ರೆ ಆ ಇದ್ದದ್ದು ಸಿ ಆಗುತ್ತೆ. ಓಕೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇದು ಸಿ ಇದ್ದದ್ದು ಏನಾಯ್ತು
she had been going to Bangalore yesterday ಇದ್ದದ್ದು the previous day ಅಂತ ಹೇಳಿ ಬರಿಬೇಕು. ಗೊತ್ತಾಯ್ತು ಅನ್ಕೊಂಡಿದ್ದೀನಿ, ತಿಳಿತಲ್ವಾ ಮಕ್ಕಳೇ? ನೋಡಿ, ರವಿ said that she had been going to Bangalore the previous day. ಹೀಗೆ ನಾವೇನು ಮಾಡ್ಬೋದು ಅಂತಂದರೆ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ಅದು ಏನು ಚೇಂಜ್ ಆಗಲಿಲ್ಲ ಮಕ್ಕಳೇ, ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೇ ನಾವೇನು ಮಾಡಬೇಕು, ಬರಿಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಏನು ಎಕ್ಸಾಂಪಲ್ಸನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಏನು ಎಕ್ಸಾಂಪಲನ್ನು ಬರೆಯೋಂಗಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಡೈರೆಕ್ಟಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇತ್ತಂತಂದರೆ ಇಫ್ ಇಟ್ ಈಸ್ ಸೆಂಟೆನ್ಸ್ direct speech, if it is in past perfect tense, that is going to change into past perfect itself. For that reason no changes ಅಂತ ಹೇಳಿ ನಾವು ಹೇಳ್ಬೋದು. ರೂಲ್ಸ್ ಏನಂತ ಹೇಳ್ಬೋದು, ನೋ ಚೇಂಜಸ್ ಅಂತ ಹೇಳಿ ಹೇಳ್ಬೋದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇತ್ತು ಅಂದರೆ ಅದನ್ನ ಪಾಸ್ಟ್ ಪರ್ಫೆಕ್ಟ್ಗೆ ನಾವು ಮತ್ತೆ ಹೊಳೆ ಬರೀಬೇಕಾಗುತ್ತೆ. ಹಾಗಾಗಿ ನೋ ಚೇಂಜಸ್. ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತು ಅಂತ ಅನ್ಕೊಂಡ್ರೆ that should be changed into past perfect continuous tense itself. So reason of that, no changes should be done. Okay, no changes should be done. Remember this one. Here ನಾನು ಅದಕ್ಕೆ ಇಲ್ಲಿ ಏನು ಬರೆದಿಲ್ಲ ಅಂತಂದರೆ ಯಾವ ಸೆಂಟೆನ್ಸ್ಗಳನ್ನು ಬರೀಲಿಲ್ಲ. ಎಕ್ಸಾಂಪಲನ್ನು ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಏನಾಗುತ್ತಪ್ಪ ಅಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತಾ ಅನ್ನೋ ಉದ್ದೇಶದಿಂದ ಇವುಗಳನ್ನ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬರೆಯೋಂಗಿಲ್ಲ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ ದೀಸ್ ಟೆನ್ಸಸ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ಸಿನ್ಸ್ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿಸ್ ವಿಡಿಯೋ ಆ್ಯಂಡ್ ಕ್ಲಾಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಗೋ ಟು ಸ್ಪೆಸಿಫಿಕ್ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸ್ಪೆಸಿಫಿಕ್ ರೂಲ್ಸ್ ಬಂತು ಅಂತಂದರೆ ಇಲ್ಲೇ ನಾನು ನಿಮಗೆ ಬಹಳಷ್ಟು ಸ್ಪೆಸಿಫಿಕ್ ರೂಲ್ಸ್ಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಮಕ್ಕಳೇ. ಒಂದಿಷ್ಟು ಇಂಪಾರ್ಟೆಂಟ್ ರೂಲ್ಸ್ಗಳಿವೆ. ಸೊ ಅವುಗಳನ್ನ ಹೇಳ್ತೀನಿ. ಅವು ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಸ್ಪೆಸಿಫಿಕ್ ರೂಲು ಏನು ಫಸ್ಟ್ನೇದು ಅಂತಂದರೆ ನೋಡ್ರಿ, ಸ್ಪೆಸಿಫಿಕ್ ರೂಲು ಏನಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ ಬರೋದು ಏನು ಮಾಡ್ತೀನಿ ನಾನು, he said, sorry, ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡ್ತೀನಿ ಅದ್ರ ಬಗ್ಗೆ. ಏನಪ್ಪ ಅಂತಂದರೆ ಸ್ಪೆಸಿಫಿಕ್ ರೂಲ್ಸ್ ಇದು. ಏನು ಸ್ಪೆಸಿಫಿಕ್ ರೂಲ್ಸ್ ಅನ್ನೋದನ್ನು ನಾನು ಹೇಳ್ತೀನಿ. he said, the sun sets in the west. ಹೌದಾ? ಇದು ಏನಪ್ಪ ಅಂತಂದ್ರೆ ಈ ಸೆಂಟೆನ್ಸು ಯೂನಿವರ್ಸಲ್ ಟ್ರುತ್ ಇದೆ. ಇದು ಯಾವತ್ತೂ ಚೇಂಜ್ ಆಗಂಗಿಲ್ಲ. ಸನ್ ಏನಾದರೂ ವೆಸ್ಟಲ್ಲಿ ಸೆಟ್ ಆಗೋದ್ರ ಬದಲಿ ಈಸ್ಟಲ್ಲಿ ಆಗ್ಲಿಕ್ಕೆ ಸಾಧ್ಯನಾ, ಅಥವಾ ನಾರ್ತಲ್ಲಿ ಆಗ್ಲಿಕ್ಕೆ ಸಾಧ್ಯನಾ, ಅಥವಾ ಸೌತಲ್ಲಿ ಆಗ್ಲಿಕ್ಕೆ ಸಾಧ್ಯನಾ? ಇಲ್ವಲ್ಲ. ಸೊ ಹಾಗಾಗಿ ವೆಸ್ಟಲ್ಲೇ ಆಗುತ್ತೆ. ಇದು ಯೂನಿವರ್ಸಲ್ ಟ್ರೂತ್. ಓಕೆ, ನೋಡ್ರಿ ಯಾವ್ಯಾವುಗಳು ಏನು ಇತ್ತು ಅಂತಂದರೆ, ಇಫ್ ರಿಪೋರ್ಟೆಡ್ ಸ್ಪೀಚ್ ಇಫ್ ಇಟ್ ಈಸ್ ಇನ್ ಹ್ಯಾಬಿಚುವಲ್ ಆ್ಯಕ್ಷನ್, ನಾವು ದಿನ ರೊಟೀನನ್ನು ಮಾಡ್ತಿರ್ತೀವಲ್ವ, ಅದಕ್ಕೆ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಅದು ಇತ್ತು ಅಂತಂದರೆ ಅದು ಏನಾಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು ಚೇಂಜ್ ಮಾಡಿ ಹೇಳ್ಬಿಡ್ತೀನಿ. ಇದು ಡೈರೆಕ್ಟ್ ಸ್ಪೀಚಲ್ಲಿದೆ ಮಕ್ಕಳೇ. ಈ ಡೈರೆಕ್ಟ್ ಸ್ಪೀಚಲ್ಲಿ ಇದ್ದಿರ್ತಕ್ಕಂಥದ್ದನ್ನು ನಾನು ಡೈರೆಕ್ಟಿಗೆ ಮಾಡಿದೆ ಅಂದರೆ ನೋಡ್ರಿ, he said that ಅಂತ ಕಂಜಂಕ್ಷನ್ ಅನ್ನು ಅಷ್ಟೇ ಸೇರಿಸಬೇಕು. the sun, ಸಾರಿ ಇಲ್ಲಿ ಸನ್ ಬರ್ದೇ ಇಲ್ಲ ನಾನು. the sun sets
ಇನ್ ದ ವೆಸ್ಟ್. ನೋಡ್ರಿ ಇಲ್ಲಿ ಏನು ಚೇಂಜಸ್ ಇಲ್ಲ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಯಾಕಂತಂದ್ರೆ ಇದು ಯೂನಿವರ್ಸಲ್ ಟ್ರೂತ್ ಇದೆ, ಹಾಗಾಗಿ ಅದನ್ನು ನಾವು ಚೇಂಜ್ ಮಾಡಂಗಿಲ್ಲ. ಆಮೇಲೆ ಇನ್ನೊಂದಿಷ್ಟು ಗ್ರೇಟ್ ಪರ್ಸನಾಲಿಟೀಸ್ ಸೇಸ್ ದೇರ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ವಿವೇಕಾನಂದ ಹೇಳ್ತಾರೆ, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ದಟ್ ಈಸ್ ಆಲ್ಸೋ ನಾಟ್ ಗೋಯಿಂಗ್ ಟು ಚೇಂಜ್. ದಟ್ ಈಸ್ ಎ ಕೋಟ್ that is not going to change in indirect speech. That should be in the same format, or that should be in the direct speech itself. Okay. And habitual actions. For example, habitual action ಗೆ ಒಂದು ಎಕ್ಸಾಂಪಲ್ ಅನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಹೇಳ್ಬೋದು ಮಕ್ಕಳೇ. ನಾವು ಹ್ಯಾಬಿಚುವಲ್ ಆ್ಯಕ್ಷನ್ ಅಂತ ಬಂದ ತಕ್ಷಣ ನಾವು ಡೈಲಿ ಸ್ಕೂಲ್ಗೆ ಹೋಗ್ತೀವಿ, ಅಥವಾ ಎವ್ರಿ ಡೇ ವಿ ಬ್ರಷ್ ಅವರ್ ಟೀತ್. ಇದು ರೆಗ್ಯುಲರ್ ಆ್ಯಕ್ಷನ್ ಇರುತ್ತೆ, ಹ್ಯಾಬಿಚುವಲ್ ಆ್ಯಕ್ಷನ್ ಇರುತ್ತೆ. ಓಕೆ, ನಾ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಬರೀತೇನೆ ನೋಡ್ರಿ. ಹಿ ಸೆಡ್ I ಇದು ಒಂದು ಇದನ್ನು ತಗೊಳ್ಳೋಣ, ಬೇರೆ ಇದನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮಗೆ ಇದ್ರ ಬಗ್ಗೆನೂ ಗೊತ್ತಾಗಬೇಕು. ದೇ ಸೆಡ್ ಅಂತ ತಗೋತೀನಿ ನಾನು. ಓಕೆ, ದೇ ಸೆಡ್ ವಿ ಬ್ರಷ್ ಅವರ್ tooth, brush our tooth every day. ಇನ್ವರ್ಟೆಡ್ ಕಾಮಾ. ನೋಡ್ರಿ, ಇದು ಈ ಸೆಂಟೆನ್ಸ್ ಏನಿದೆಪ್ಪ ಅಂತಂದ್ರೆ ಹ್ಯಾಬಿಚುವಲ್ ಆಕ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ದಿಸ್ ರಿಪ್ರೆಸೆಂಟ್ಸ್ ಹ್ಯಾಬಿಚುವಲ್ ಆಕ್ಷನ್ ಆಫ್ ಅ ಪರ್ಸನ್, ಸಾರಿ ಪೀಪಲ್. ಓಕೆ, ದೇ ಹ್ಯಾವ್ ರಿಟನ್ ಹಿಯರ್. ಓಕೆ, ಮೋರ್ ದೆನ್ ಒನ್ ಪ್ಲೂರಲ್ ಫಾರ್ಮ್ ಇದೆ. ಸೊ ಹಾಗಾಗಿ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನೋಡ್ರಿ, ದೇ ಸೆಡ್ ಇದು ಚೇಂಜ್ ಆಗುತ್ತೆ. ಇಂಡೈರೆಕ್ಟ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ನೋಡ್ರಿ, ಇದು ಡೈರೆಕ್ಟ್ ಅಲ್ಲಿ ಇದೆ, ಇದು ಇಂಡೈರೆಕ್ಟ್ ಅಲ್ಲಿ ಇದೆ. ದೇ ಸೆಡ್ that conjunction should be right. ಇದು ನೋಡ್ರಿ ಥರ್ಡ್ ಪರ್ಸನ್ ಇದೆ ಅಲ್ವಾ, ಹಾಗಾಗಿ ಏನಾಗಂಗಿಲ್ಲ, ನೋ ಚೇಂಜಸ್. ಏನು ರಿಪೋರ್ಟ್ ಇದು ಏನು ಪರ್ಸನಲ್ ಪ್ರೊನೌನ್ ಏನಾಗಂಗಿಲ್ಲ ಅಂದ್ರೆ ಚೇಂಜ್ ಆಗಂಗಿಲ್ಲ. ವಿ ಇದ್ದದ್ದು ಏನಾಗುತ್ತೆ ನೋಡ್ರಿ, ವಿ ಇದ್ದದ್ದು ಏನಾಗುತ್ತೆ